ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದಿನ ಮೀನ್ಸ್ ಡಿಸೆಂಬರ್ 16 ಕಂಡುಬರ್ತಕ್ಕಂತಹ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ ಮೋಸ್ಟ್ 20 ಪ್ರಚಲಿತ ಘಟನೆಗಳ ಪ್ರಶ್ನೆಗಳನ್ನ ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಯಾರು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳು ಹಳೆಯ ಕ್ಲಾಸ್ಗಳನ್ನು ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ವೀಕ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಸಹ ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಯಾಕೆಂದರೆ ಅದು ನಿಮಗೆ ಖಂಡಿತವಾಗ್ಲೂ ಸಹ ಮುಂಬರ್ತಕ್ಕಂಥ ಎಕ್ಸಾಮ್ಗಳಿಗೆ ಬಹಳ ಉಪಯೋಗ ಆಗುತ್ತೆ. ಸೊ ಸಾಕಷ್ಟು ಜನ ಹೇಳ್ತಾ ಇದ್ರಿ, ಓಕೆ ಕೆಲವೊಬ್ರು, ಸಾಕಷ್ಟು ಜನ ಅಂತಲ್ಲ ಕೆಲವೊಬ್ರು ಹೇಳ್ತಾ ಇದ್ರಿ, ಸೊ ಇದು ನೀವು ಜಸ್ಟ್ RRBಗೆ ಮಾತ್ರ ಕರೆಂಟ್ ಅಫೇರ್ಸ್ ಮಾಡ್ತಾ ಇದ್ದೀರಾ ಅಂತ. ಓಕೆ, ನಿಮ್ಗೆ ಒಂದು ಗೊತ್ತಿರಲಿ, ಈ ಕರೆಂಟ್ ಅಫೇರ್ಸ್ ಏನಿದೆ ಅಲ್ವಾ, ಯಾವುದಕ್ಕೂ ಸಹ ಭೇದ ಭಾವ ಮಾಡೋದಿಲ್ಲ ರೀ. ಯಾವುದೇ ಎಕ್ಸಾಮ್ ಆಗಿರಲಿ, ನಾನು ಬರ್ತೀನಿ, ನಾನು ಹಾಯ್ ಅಂತ ಹೇಳುತ್ತೆ ಇದು. ಓಕೆ, ಶೇಮ್ಲೆಸ್ ಫೆಲೋ ಇದು, ಯಾವುದು ಕರೆಂಟ್ ಅಫೇರ್ಸ್ ಅನ್ನೋ ಒಂದು ಟಾಪಿಕ್. ಸೊ ಯಾವುದೇ ನೀವು ಎಕ್ಸಾಮ್ ಬರೀರಿ, UPSC ಎಕ್ಸಾಮ್ ಬರೆದ್ರೂ ಸಹ ನಿಮಗೆ ಕರೆಂಟ್ ಅಫೇರ್ಸ್ ಏನಿದೆ ಅಲ್ವಾ ಹಾಯ್ ಅಂತ ಹೇಳುತ್ತೆ. ನೀವು PC ಎಕ್ಸಾಮ್ ಬರೀರಿ ಹಾಯ್ ಅಂತ ಹೇಳುತ್ತೆ, GD ಎಕ್ಸಾಮ್ ಬರೀರಿ ಹಾಯ್ ಅಂತ ಹೇಳುತ್ತೆ. ಓಕೆ, ಸೊ ದಿಸ್ ಈಸ್ ನಾಟ್ ಓನ್ಲಿ ಫಾರ್ RRB ಎಕ್ಸಾಮ್ಸ್. ನಾನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾ ಇದ್ದೀನಿ, ಇದು ಜಸ್ಟ್ RRB ಎಕ್ಸಾಮ್ಗಲ್ಲ ರೀ. ಓಕೆ, ಸೊ ನಿಮ್ಗೆ ಒಂದು ಸ್ವಲ್ಪ ಆದರೂ ಜಸ್ಟ್ ಒಂದು ಸ್ವಲ್ಪ ಬೇಸಿಕಲ್ಲಿ CET ಬಗ್ಗೆ ನಿಮಗೆ ನಾಲೆಡ್ಜ್ ಇತ್ತಂದ್ರೂ ಸಹ ನೀವು ಹೇಳ್ತೀರಾ, ಓಕೆ ಸರ್ ಇದು ಎಲ್ಲ ಸಹ ಎಕ್ಸಾಮ್ಗಳು ಸಹ ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟಿನ ಎಲ್ಲ ಎಕ್ಸಾಮಿಗೆ ಬರುತ್ತೆ ಅಂತ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟಿನ ಎಲ್ಲ ಎಕ್ಸಾಮ್ ಪ್ಯಾಟರ್ನ್ ಸೇಮ್ ಇದೆ ರೀ. ಮೀನ್ಸ್ ಏನಂತ ಹೇಳ್ತೀವಿ, ಈ ಒಂದು ಸಿಲೆಬಸ್ ಸೇಮ್ ಇದೆ. ಓಕೆ ದ ಡೆಪ್ತ್ ಚೇಂಜ್ ಆಗ್ಬೋದು, ಬಟ್ ಸಿಲೆಬಸ್ ಸೇಮ್ ಇದೆ ನಿಮಗೆ. ಓಕೆ, ಕರೆಂಟ್ ಅಫೇರ್ಸ್ ಎಲ್ಲದರಲ್ಲೂ ಸಹ ಕೇಳ್ತಾನೆ. ಕೆಲವೊಂದು ಟಾಪಿಕ್ ಈ ಒಂದು RRB ಅವನು ಮಿಸ್ ಮಾಡ್ತಾನೆ, ಕೆಲವೊಂದು ಟಾಪಿಕ್ಗಳನ್ನು SSC ಅವನು ಮಿಸ್ ಮಾಡ್ತಾನೆ ಅಷ್ಟೇ. ಓಕೆ, ಕೆಲವೊಂದ್ರ ಮೇಲೆ RRB ಅವನು ಫೋಕಸ್ ಮಾಡ್ತಾನೆ, ಕೆಲವೊಂದರಲ್ಲಿ SSC ಅವನು ಫೋಕಸ್ ಮಾಡ್ತಾನೆ. ಅದನ್ನು ಸಹ ನಿಮಗೆ ಕ್ಲಾಸಲ್ಲಿ ಹೇಳ್ತಾ ಇಲ್ವಾ, ಓಕೆ ಇದು SSC ಅಲ್ಲಿ ಕೇಳ್ತಾನೆ, ಇದನ್ನು RRB ಅಲ್ಲೇ ಕೇಳ್ತಾನೆ, ಇದನ್ನು SSC ಅಲ್ಲಿ ಕೇಳೋದಿಲ್ಲ, ಇದನ್ನು RRB ಅಲ್ಲಿ ಕೇಳೋದಿಲ್ಲ ಅಂತ ನಿಮ್ಗೆ ಹೇಳಿರ್ತೀನಲ್ವಾ ಅಲ್ವಾ. ಸೊ ಮೀನ್ಸ್ ಈ ಪ್ರತಿಯೊಂದು ಕ್ವಶನ್ಗಳಿಗೂ ಸಹ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀನಿ. ಓಕೆ, ಇದು ಎಲ್ಲಿ ಬರುತ್ತೆ, ಇದು ಎಲ್ಲಿ ಬರೋದಿಲ್ಲ ಅಂತ. ಬಿಕಾಸ್ ಯಾಕೆ ಅಂತಂದರೆ ಇದನ್ನು ನೋಡಿದ ನಂತರ ಒಂದು ಫೀಲ್ ಬರುತ್ತೆ. ಓಕೆ, ಇಲ್ಲಿವರೆಗೂ ಅನಲೈಸಿಸ್ ಮಾಡಿ ಸಮ್ ಕ್ವಶನ್ಗಳನ್ನು, ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ ನಂತರ ಒಂದು ಜಸ್ಟಿಫೈ ಬಂದಿರ್ತೀವಿ ನಾವು ಸಹ ಅಲ್ವಾ. ಸೊ ಆದ ಕಾರಣದಿಂದ ಈ ಕ್ವಶನ್ಗಳೇನಿದೆ ಅಲ್ವಾ, ಈ ಒಂದು ಕ್ವಶನ್ ಪೇಪರ್ ಏನಿದೆ ಅಲ್ವಾ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳು, ಸೊ ಇದು ಜಸ್ಟ್ ನಾಟ್ ಓನ್ಲಿ ಫಾರ್ RRB ಅನ್ನೋದು ನಿಮ್ಮ ತಲೆಯಲ್ಲಿರಲಿ. ಓಕೆ, ಇದು SSC ಎಕ್ಸಾಮ್ಗಳಿಗೂ ಸಹ ಯೂಸ್ ಆಗುತ್ತೆ. SSC ಎಕ್ಸಾಮ್ ಮುಗಿದ ನಂತರ ಇಲ್ಲಿಂದ ಕ್ವಶನ್ ಬಂದಿದೆ ಅಂತ ನಾನೇ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಮೀನ್ಸ್ ಅಷ್ಟು ನಿಮಗೆ ಕಾನ್ಫಿಡೆನ್ಸ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಮೀನ್ಸ್ ಹೇಳ್ತೀನಿ, ಅಲ್ಲಿವರೆಗೂ ಸಹ ನಿಮ್ಗೆ ಹೇಳ್ತೇನೆ. ಓಕೆ, ಬಟ್ ನಿಮ್ಮಿಂದ ನನಗೆ ಆಗಬೇಕಾಗಿರೋ ಸಹಾಯ ಏನು ಅಂತಂದರೆ, ಪ್ಲೀಸ್ ನಿಮ್ಮ ಈ ಒಂದು ಕ್ಲಾಸ್ ನಿಮಗೆ ಏನಾದರೂ ಇಷ್ಟ ಇದ್ದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿ ಕ್ಲಾಸ್ಗಳನ್ನು. ಓಕೆ, ಸೊ ಅದರಿಂದ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಸೊ ಅದರಿಂದ ನಮಗೂ ಸಹ ಒಂದು ಮೋಟಿವೇಶನ್ ಸಿಗುತ್ತೆ. ಓಕೆ, ಜಾಸ್ತಿ ಕ್ಲಾಸ್ಗಳನ್ನು ಮಾಡೋಣ, ಇನ್ನೂ ಜಾಸ್ತಿ ಬೇರೆ ಏನೋ ತರಬೇಕು ಅಂತ. ಓಕೆ, ಸೊ ಅಷ್ಟೇ ರೀಸನ್, ಅದರಿಂದ ಹೊರತಾಗಿ ಮತ್ತೆ ಎಂತ ಸಹ ಇಲ್ಲ. ಓಕೆ, ಸೊ ಬನ್ನಿ ತಡ ಮಾಡೋದು ಬೇಡ, ಕತೆ ಎಲ್ಲ ಹೇಳ್ತಾ ಕೊಡೋದು ಬೇಡ. ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ಗ್ರಾಮೀಣ ಮತ್ತು ಅರೆನಗರ ಪ್ರದೇಶಗಳಲ್ಲಿ ಮ್ಯೂಚುವಲ್ ಫಂಡ್ ವಿತರಣೆಯನ್ನು ಸುಧಾರಿಸಲು ಇಂಡಿಯಾ ಪೋಸ್ಟ್ನೊಂದಿಗೆ MOUಗೆ ಸಹಿ ಹಾಕಿದ ಸಂಸ್ಥೆ ಯಾವುದು ಅಂತ ಕೇಳಿದ್ದಾನೆ. ಸರಿನಾ? ಯಾವ ಸಂಸ್ಥೆ ಸಹಿ ಹಾಕಿದರೆ ಯಾವ್ದ್ರ ಜೊತೆ? ಈ ಒಂದು ಇಂಡಿಯಾ ಪೋಸ್ಟ್ನ ಜೊತೆಗೆ ಅಂತ. ಯಾವುದು ಸಹಿ ಹಾಕಿದೆ? ಈ ಒಂದು ಸೆಬಿ ಸಹಿ ಹಾಕಿದೆ ಅಂತ ಕೊಟ್ಟಿದ್ದಾನೆ, RBI ಮತ್ತೆ ಈ ಒಂದು BSE ಮತ್ತೆ ಈ ಒಂದು NSE ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಬಿ, BSE ಅಂತ ಹೇಳ್ತೀವಿ. ಯಾವುದು? ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಸರಿನಾ? ಸೊ ಇದು ಸ್ಥಾಪನೆ ಆಗಿದೆ ಅವಾಗ 1885ರಲ್ಲಿ ಇದು ಸ್ಥಾಪನೆ ಆಗುತ್ತೆ ಅಂತ ಹೇಳ್ತೀವಿ. ಯಾವುದು? ಈ ಒಂದು BSE ಅನ್ನೋದು. ಓಕೆ, ಇದನ್ನು ಸಹ ಗೊತ್ತಿರಲಿ ಕೇಳ್ಬೋದು ನಿಮಗೆ. ಅಂಡ್ ದೆನ್ NSE ಸ್ಥಾಪನೆ ಆಗಿದೆ 1991ರಲ್ಲಿ ಅಂತ ಹೇಳ್ತೀವಿ. ಓಕೆ, 1991, 92ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಅಂಡ್ ದೆನ್ ಸೆಬಿ ಸ್ಥಾಪನೆ ಆಗಿರೋದು 1988 ಅಂತ ಹೇಳ್ತೀವಿ. ಓಕೆ, ಇದು ಜಸ್ಟ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಆಗಿ ಉಳಿತಾ ನಿಮಗೆ? ಇಲ್ಲ, GK ಕ್ಲಾಸ್ ಆಗಿಯೂ ಸಹ ಉಳಿತಲ್ವಾ ನಿಮಗೆ? ಯಾಕಂದರೆ GK ಅಲ್ಲೂ ಸಹ ಹೇಳ್ತಾ ಇದ್ದೀನಲ್ವಾ. ಆ್ಯಂಡ್ ದೆನ್ RBI ಸ್ಥಾಪನೆ ಆಗಿರೋದು ಇವಾಗ ನಿಮಗೆ 1934ರ ಕಾಯ್ದೆ ಅನ್ವಯ 1935ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಎಲ್ಲಿ ಸ್ಥಾಪನೆ ಆಗುತ್ತೆ? ಕಲ್ಕತ್ತಾದಲ್ಲಿ ಸ್ಥಾಪನೆ ಆಗುತ್ತೆ. ಸರಿನಾ? ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಬಟ್ ಇಲ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್ ಸಹ ನಿಮ್ಗೆ ನೆನ್ಪಿಟ್ಕೊಳ್ಬೇಕು. ಏನು ಅಂತಂದರೆ ಗ್ರಾಮೀಣ ಹಾಗೂ ಅರೆನಗರ ಪ್ರದೇಶಗಳಲ್ಲಿ ಮ್ಯೂಚುವಲ್ ಫಂಡ್ ವಿತರಣೆಯನ್ನು ಸುಧಾರಿಸಲು ಇಂಡಿಯಾ ಪೋಸ್ಟ್ನೊಂದಿಗೆ ಸಹಿ ಹಾಕಿದ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ, ಹೆಸರನ್ನ ಯಾವುದು ಅಂತ ಹೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ BSE, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳಬೇಕಾಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಹಾರಾಷ್ಟ್ರ ಸರ್ಕಾರವು ಮೈಕ್ರೋಸಾಫ್ಟ್ನ ಸಹಯೋಗದೊಂದಿಗೆ ಪ್ರಾರಂಭಿಸಿದ AI ಆಧಾರಿತ ಅಪರಾಧ ವಿಶ್ಲೇಷಣೆ ವೇದಿಕೆ ಯಾವುದು ಅಂತ ಕೇಳಿದ್ದಾನೆ. ಸರಿನಾ? ಯಾವ ಒಂದು ವೇದಿಕೆಯನ್ನು ಆರಂಭ ಮಾಡಿದರೆ ಯಾರು? ಈ ಒಂದು ಮಹಾರಾಷ್ಟ್ರ ಸರ್ಕಾರದ ಜೊತೆಗೆ ಸೇರಿ ಈ ಒಂದು ಮೈಕ್ರೋಸಾಫ್ಟ್ ಅಂತೆ. ಯಾವುದು ಆರಂಭ ಮಾಡಿದೆ ಇದನ್ನು ಹೇಳ್ಬೋದಾ? ಯಾವುದು? ಮಹಾಕ್ರೈಮ್ OS AI, ಕ್ರೈಮ್ ನೆಟ್ AI, ಸುರಕ್ಷಾ AI, ಪೊಲೀಸ್ ಕನೆಕ್ಟ್ OS ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡೋದಾದ್ರೆ ಮಹಾಕ್ರೈಮ್ಸ್ OS AI ಅಂತ ಹೇಳ್ತೀವಿ. ಯಾವುದು? ಮಹಾಕ್ರೈಮ್ಸ್ OS AI ಅಂತ ಹೇಳ್ತೀವಿ. ಯಾರು ಇದನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಈ ಒಂದು ಮೈಕ್ರೋಸಾಫ್ಟ್ ಇದನ್ನು ಆರಂಭ ಮಾಡಿದೆ ಅಂತ. ಯಾವ ಒಂದು ರಾಜ್ಯದ ಜೊತೆಗೆ ಸೇರಿ? ಮಹಾರಾಷ್ಟ್ರ ರಾಜ್ಯದ ಜೊತೆಗೆ ಸೇರಿ ಇದನ್ನು ಆರಂಭ ಮಾಡಿದೆ ಅಂತ ಹೇಳಬೇಕಾಗುತ್ತೆ. ಸರಿನಾ? ಸೊ ಇದೇನು ಮಾಡುತ್ತೆ? ಇದು ಅಪರಾಧ ವಿಶ್ಲೇಷಣೆಗೆ AI ತಂತ್ರಜ್ಞಾನವನ್ನು ಸಹಾಯ ನೀಡುತ್ತದೆ. ಸರಿನಾ? ಯಾವುದು? ಈ ಒಂದು ಮಹಾಕ್ರೈಮ್ಸ್ OS AI
ಅನ್ನೋದು. ಓಕೆ, ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಮಹಾರಾಷ್ಟ್ರ ರಾಜ್ಯಕ್ಕೆ. ಯಾವ ಒಂದು ಸಂಸ್ಥೆಗೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಮೈಕ್ರೋಸಾಫ್ಟ್ ಸಂಸ್ಥೆಗೆ ಇದು ಸಂಬಂಧಪಟ್ಟಿದೆ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್, ಆರ್ಟ್ ಆನ್ ಕ್ಯಾಪಿಟಲ್ ಪಾಸ್ಪೋರ್ಟ್ ಸೂಚ್ಯಂಕ 2025ರಲ್ಲಿ ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ಸ್ಥಾನವನ್ನು ಪಡೆದ ದೇಶ ಯಾವುದು ಅಂತ. ಸರಿನಾ, ಹೆನ್ಲಿ ಪಾಸ್ಪೋರ್ಟ್ ಕೇಳಿಲ್ಲ ಸರ್, ಇಲ್ಲೇನು ಕೇಳಿದ್ದಾನೆ ಅಂತಂದರೆ ಆರ್ಟ್ ಆನ್ ಕ್ಯಾಪಿಟಲ್ ಪಾಸ್ಪೋರ್ಟ್ ಅಂತ ಕೇಳಿದ್ದಾನೆ. ಸರಿನಾ, ಯಾವುದು? ಆರ್ಟ್ ಆನ್ ಕ್ಯಾಪಿಟಲ್ ಪಾಸ್ಪೋರ್ಟ್. ಸೊ ನೀವೇನಾದರೂ ಸಿಂಗಾಪುರ ಹಾಕಿದ್ರಾ, ಓಕೆ, ಬಿತ್ತು ಕುರಿ ಹಳ್ಳಕ್ಕೆ ಅಂತ ಅದರ ಅರ್ಥ. ಸಿಂಗಾಪುರ ಇದಕ್ಕೆ ಆನ್ಸರ್ ಅಲ್ಲ. ಯಾವುದು ಜಪಾನ್ ಆಗುತ್ತಾ, ಜರ್ಮನಿ ಆಗುತ್ತಾ, ಅಥವಾ UAE ಆಗುತ್ತಾ? ಸರಿನಾ, ನೋಡಲಿ ಇಲ್ಲಿ ನಿಮ್ಗೆ ಆಪ್ಷನ್ ನೀವು ಹಾಕ್ತೀರಾ ಅಂತಾನೆ ಫಸ್ಟ್ ಆಪ್ಷನ್ ಸಿಂಗಾಪುರ ಕೊಟ್ಟಿದ್ದೀನಿ. ಇಲ್ಲಿ ಸಿಂಗಾಪುರ ಅಲ್ಲ ಅದಕ್ಕೆ ಆನ್ಸರ್. ಯಾವ್ದು ಹೇಳ್ಬೋದಾ? ಯಾವ್ದು ಹೇಳಿ? ಈ ಒಂದು ಆರ್ಟ್ ಆನ್ ಕ್ಯಾಪಿಟಲ್ ಪಾಸ್ಪೋರ್ಟ್ ಸೂಚ್ಯಂಕದ ಪ್ರಕಾರ ನಮ್ಮ ಭಾರತದ ಅಲ್ಲ, ಸೊ ಹೊರತಾಗಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ವಲಸೆ ಹೋಗಿರ್ತಕ್ಕಂಥ ಜನ ಯಾವ ದೇಶಕ್ಕೆ? ಈ ಒಂದು UAE ದೇಶಕ್ಕೆ ಅಂತ ಹೇಳ್ತೀವಿ. ಸೊ ಆ ಒಂದು UAEಯ ಒಂದು ಪಾಸ್ಪೋರ್ಟ್ ಏನಿದೆ ಅಲ್ವಾ, ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ಆಗಿ ಹೊರಹೊಮ್ಮಿದೆ. ಯಾವುದು? UAE ಅಂತ ಹೇಳ್ತೀವಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳ್ತೀವಿ. ಸರ್ನ, ಈ ಒಂದು ದುಬೈ ಏನಿದೆ ಅಲ್ವಾ, ಇದೇ ದುಬೈ, ಇದೇ ಒಂದು UAEಯಲ್ಲೇ ಕಂಡು ಬರುತ್ತೆ. ಸರ್ನ, ಈ ಲೈಕ್ ನಮ್ಮ ಕರ್ನಾಟಕ ಭಾರತದಲ್ಲಿ ಕಂಡು ಬಂದ ಹಾಗೆ ಅಷ್ಟೇ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆರ್ಟ್ ಆನ್ ಕ್ಯಾಪಿಟಲ್ ಪಾಸ್ಪೋರ್ಟ್ ಪ್ರಕಾರ, ಸೂಚ್ಯಂಕದ ಪ್ರಕಾರ ಜಗತ್ತಿನ ಅತಿ ದೊಡ್ಡ ಶಕ್ತಿಶಾಲಿ ದೇಶ ಯಾವುದು, ಶಕ್ತಿಶಾಲಿ ಪಾಸ್ಪೋರ್ಟ್ ಯಾವುದು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ, ನಾಟ್ USA. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 4ನೇ ಪ್ರಶ್ನೆ, ಆರ್ಟ್ ಆನ್ ಕ್ಯಾಪಿಟಲ್ ಪಾಸ್ಪೋರ್ಟ್ ಸೂಚ್ಯಂಕ 2025ರಲ್ಲಿ ಭಾರತದ ಶ್ರೇಯಾಂಕ ಎಷ್ಟು ಅಂತ ಕೇಳಿದ್ದಾನೆ. ಸರಿನಾ, ಭಾರತ ಎಷ್ಟನೇ ಶ್ರೇಯಾಂಕದಲ್ಲಿದೆ ರೀ? ಈ ಒಂದು 50ನೇ ಶ್ರೇಯಾಂಕ, 60, 67 ಮತ್ತು 75 ಅಂತ ಕೊಟ್ಟಿದ್ದಾನೆ. ಸರಿನಾ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದರೆ ಆಪ್ಷನ್ ಸಿ ಅಂತ ಹೇಳ್ತೀವಿ. ಎಷ್ಟನೇದು? 67ನೇ ಒಂದು ಶ್ರೇಯಾಂಕ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಹೆನ್ಲಿ ಪಾಸ್ಪೋರ್ಟ್ ಪ್ರಕಾರ ಎಷ್ಟನೇ ಒಂದು ಸ್ಥಾನದಲ್ಲಿದ್ದೀವಿ ನಾವು? 80ನೇ ಸ್ಥಾನದಲ್ಲಿದ್ದೀವಿ ನೋಡಿ. ಸರಿನಾ, ಆ್ಯಂಡ್ ದೆನ್ ನಿಮಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈ ಒಂದು ಹೆನ್ಲಿ ಪಾಸ್ಪೋರ್ಟ್ ಏನಿದೆಯಲ್ಲ ಪ್ರತಿ ತ್ರೈಮಾಸಕ್ಕೆ ಒಮ್ಮೆ ಬಿಡುಗಡೆ ಮಾಡ್ತಾನೆ, 3 ತಿಂಗಳಿಗೊಮ್ಮೆ ಬಿಡುಗಡೆ ಮಾಡ್ತಾನೆ ಆತ. ಸೊ ಅದಕ್ಕೆ ಎಕ್ಸಾಮ್ ನೀವು ಹೋಗೋಕ್ಕಿಂತ ಒಂದು ವೀಕ್ ಬಿಫೋರ್ ಇದನ್ನು ಕನ್ಫರ್ಮ್ ಮಾಡ್ಕೊಂಡು ಹೋಗಿ. ಓಕೆ, ನಿಮ್ಮ ಒಂದು ರ್ಯಾಂಕ್ ಎಷ್ಟಿದೆ ಅಂತ, ಮೀನ್ಸ್ ನೀವು ಎಕ್ಸಾಮ್ ಬರೆಯುವಾಗ ರ್ಯಾಂಕ್ ಎಷ್ಟಿದೆ ಅಂತ. ಇವಾಗಲೇ ಇದು 80 ನೆನ್ಪಿಟ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಇದನ್ನು ನೀವು ಪ್ರತಿ ನಿಮ್ಮ ಎಕ್ಸಾಮ್ ಬರೆಯೋಕ್ಕಿಂತ ಹಿಂದಿನ ಒಂದು ವಾರದ ಹಿಂದೆ ಇದನ್ನು ಚೆಕ್ ಮಾಡ್ಕೊಂಡು ಹೋಗಿ, ಯಾಕೆಂದರೆ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಇದಾಗಿರಲಿ, ಆ್ಯಂಡ್ ದೆನ್ ಈ MPC ಏನಿದಾವಲ್ಲ ಅದನ್ನಾಗಿರಲಿ, ರೆಪೋ ರೇಟ್ ಆಗಿರಲಿ, ರಿವರ್ಸ್ ರೆಪೋ ರೇಟ್ ಆಗಿರಲಿ, ಆ್ಯಂಡ್ ದೆನ್ ಒಂದು SDF ಆಗಿರಲಿ, ಆ್ಯಂಡ್ ದೆನ್ MSF ಆಗಿರಲಿ. MSF ಎಷ್ಟಿದೆ? 5 ಇದೆ. ಆ್ಯಂಡ್ ದೆನ್ SDF ಎಷ್ಟಿದೆ? 5.50 ಇದೆ. ಆ್ಯಂಡ್ ದೆನ್ ಈ ಒಂದು ರೆಪೋ ರೇಟ್ ಎಷ್ಟಿದೆ? ಸೊ ಅದು ಇರೋದು 5.25 ಇದೆ. ಆ್ಯಂಡ್ ದೆನ್ ಈ ರಿವರ್ಸ್ ರೆಪೋ ರೇಟ್ ಎಷ್ಟಿದೆ? 3.25 ಅಲ್ವಾ? ಸೊ ಅಷ್ಟಿದೆ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಬೇಕಾಗುತ್ತೆ ಇದು. ಸೊ ಅದು ಅವಾಗಲೇ ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ, ನೀವು ಡೈಲಿ ಸಹ ಅಪ್ಡೇಟ್ ತೊಗೊಳ್ತಿದ್ರೆ ಅಂದರೆ ಪ್ರಾಬ್ಲಮ್ ಇಲ್ಲ. ಬಟ್ ಈ ಎರಡನ್ನೂ ಸಹ ನಿಮ್ಮ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಒಂದು ಸರಿ ಕನ್ಫರ್ಮ್ ಮಾಡ್ಕೊಂಡು ಹೋಗಿ. ನಾನು ಓದಿರೋದು ಕರೆಕ್ಟ್ ಇದೆಯಾ ಅಥವಾ ರಾಂಗ್ ಇದೆ, ಅಥವಾ ನಾನು ಏನಾದರೂ ಅಪ್ಡೇಟ್ ಮಾಡ್ಕೊಳ್ಬೇಕಾಗಿದೆ, ಅಥವಾ ಇನ್ನು ನಾನು ಜಾಸ್ತಿ ಅಪ್ಡೇಟ್ ಆಗಿದ್ದೀನ ಅಂತ. ಓಕೆ, ಸೊ ಅಷ್ಟು ನೋಡ್ಕೊಂಡು ಹೋಗಿ, ಯಾಕೆಂದರೆ ಅಲ್ಲಿ ನಿಮಗೆ ಫಿಕ್ಸ್ ಒಂದು ಕ್ವಶನ್ಗಳು ಬಂದೇ ಬರ್ತವೆ, ಏನಾದರೂ ನಿಮ್ಮ ಶಿಫ್ಟಲ್ಲಿ ಆ ಒಂದು ಕ್ವಶನ್ ಕೇಳಿದರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ, ಭಾರತೀಯ ಪಡೆಯು ಕೊಚ್ಚಿಯಲ್ಲಿ ಸೇವೆಗೆ ಸೇರಿಸಲಿರುವ ದೇಶೀಯವಾಗಿ ವಿನ್ಯಾಸಗೊಳಿಸಿದ ಮೊದಲ ಡೈವಿಂಗ್ ಸಪೋರ್ಟ್ ಕ್ರಾಫ್ಟ್ ಯಾವುದು ಅಂತ ಕೇಳಿದ್ದೇನೆ. ಸರ್, ಯಾವುದಿದೆ ಮೊದಲ ಒಂದು ಡೈವಿಂಗ್ ಸಪೋರ್ಟ್ ಕ್ರಾಫ್ಟ್ ಹೇಳ್ಬೋದಾ? ಯಾವುದಂತ? ಆಪ್ಷನ್ ಎ INS ವಿಕ್ರಾಂತ್, ಅದು ಆಪ್ಷನ್ ಬಿ ಈ ಒಂದು INS ಸರಿದಮನ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಈ ಒಂದು DSC A20 ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ INS ಚೇತಕ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಹೇಳ್ಬೋದಾ? ಯಾವುದು? ಸೊ ಅದಕ್ಕೆ ಸರಿಯಾದ ಉತ್ತರ DSC A20 ಅಂತ ಹೇಳ್ತೀವಿ. ಸರ್ನ, ಭಾರತೀಯ ನೌಕಾಪಡೆಯೇ ಕೊಚ್ಚಿಯಲ್ಲಿ DSC A20 ಸೇವೆಗೆ ಸೇರಿಸಿದೆ. ಸರ್ನ, ಸೊ ಇದು ಮೊದಲ ದೇಶೀಯವಾಗಿ ವಿನ್ಯಾಸಗೊಳಿಸಿದ ಮೊದಲ ಡೈವಿಂಗ್ ಸಪೋರ್ಟ್ ಕ್ರಾಫ್ಟ್ ಆಗಿದೆ ಅನ್ನೋದು ಸಹ ನೆನ್ಪಿಟ್ಕೊಳ್ಳಿ. ಯಾವುದು? ಈ ಒಂದು DSC A20 ಅಂತ ಹೇಳ್ತೀವಿ. ಯಾವುದು? DSC ಫುಲ್ ಫಾರ್ಮ್ ಏನು? ಡೈವಿಂಗ್ ಸಪೋರ್ಟ್ ಕ್ರಾಫ್ಟ್ ಅಂತ ಹೇಳ್ತೀವಿ. ಸರ್ನ, ಸೊ ಅದು A20 ಅನ್ನೋದು ಅದರ ಒಂದು ಸಿರೀಸ್ ತೊಗೊಂಡಿದ್ದಾರೆ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಅಸಮಾನತೆ ವರದಿ 2026ರ ಪ್ರಕಾರ ಭಾರತದ ಅಗ್ರ 10% ಶ್ರೀಮಂತರು ಒಟ್ಟು ರಾಷ್ಟ್ರೀಯ ಆದಾಯದ ಎಷ್ಟು ಶೇಕಡಾವನ್ನು ಹೊಂದಿದ್ದಾರೆ ಅಂತ. ಓಕೆ, ಎಷ್ಟು ಹೊಂದಿದ್ದಾರೆ ರೀ? 10% ಶ್ರೀಮಂತರು ಇದ್ದಾರಲ್ವಾ, ಸೊ ಅವರು ನಮ್ಮ ಭಾರತ ಆದಾಯದ ಪರ್ಸೆಂಟ್ ಹೊಂದಿದ್ದಾರೆ ಅಂತ. ಎಷ್ಟು ಪರ್ಸೆಂಟೇನೋ ಹೊಂದಿದ್ದಾರೆ? 58% ಅವರೇ ಹೊಂದಿದ್ದಾರೆ ನೋಡಿ. ಓಕೆ, ಸೊ ಆ 10% ಜನ 58% ಏನಿದೆ ಅಲ್ವಾ ಆಸ್ತಿಯನ್ನು ಅನುಭವಿಸ್ತಾ ಇದ್ದಾರೆ. ಸೊ 90 ಜನ ಏನಿದಾರಲ್ವಾ, ರಿಮೈನಿಂಗ್ ಉಳಿದಿರ್ತಕ್ಕಂತಹ 42% ಅನುಭವಿಸ್ತಾ ಇದ್ದಾರೆ. ಸರಿನಾ? ಸೊ ಅದಕ್ಕೆ ನಮ್ಮ ಒಂದು ಹಂಗರ್ ಇಂಡೆಕ್ಸಲ್ಲಿ ನಮ್ಮ ಭಾರತದ ಒಂದು ಸ್ಥಾನಮಾನ ಎಷ್ಟಿದೆ ಅಂದರೆ 102ರಲ್ಲಿದೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಓಕೆ, ಸುಮ್ಮನೆ ಜೈ ಅನ್ನೋದಲ್ಲ, ಕೆಲವೊಂದಕ್ಕೆ ನಾವು ಸಹ ನೋಡಬೇಕಾಗತ್ತೆ, ಬುದ್ಧಿವಂತರ ಆಗಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು 7ನೇ ಪ್ರಶ್ನೆ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಸ್ಥಾಪಿಸಲಾದ ವಿಶ್ವದ ಅತಿ ದೊಡ್ಡ 70 ಅಡಿ ಪ್ರತಿಮೆ ಯಾರಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದೇನೆ. ಸರ್, ಈ ವಿಶ್ವದ ಅತಿ ದೊಡ್ಡ ಆಗಿದೆ ಅಂತ ಇದೊಂದು ಪ್ರತಿಮೆ ಯಾರ್ದಾಗಿದೆ? ಇದು ಸುನಿಲ್ ಛತ್ರಿ ಅವ್ರದ್ದು. ಇವ್ರದ್ದು ಮಾಡಬೇಕಾಗಿತ್ತು ಆ್ಯಕ್ಚುಲಿ, ನಿಜ ಹೇಳಬೇಕು ಅಂದರೆ. ಯಾಕೆಂದರೆ ಇವರು ಅಷ್ಟು ಕೊಡುಗೆ ನೀಡಿದ್ದಾರೆ ನಮ್ಮ
ಭಾರತೀಯ ಫುಟ್ಬಾಲ್ ತಂಡಕ್ಕೆ ಓಕೆ ಕೈ ಮುಗಿದು ಕೇಳಿದ್ದಾರೆ. ಓಕೆ ಬನ್ನಿಪ್ಪ ನಮ್ಮ ಸ್ಟೇಡಿಯಮಲ್ಲಿ ಬಂದು ಜಸ್ಟ್ ಕೂಗ್ ಹೊಡಿರಿ, ಜಸ್ಟ್ ಒಂದು ಶಿಳ್ಳೆ ಹೊಡಿರಿ, ಇಲ್ಲಾಂದ್ರೆ ಸುಮ್ಮನೆ ಒಂದು ಏನಾದರೂ ತೊಗೊಂಡು ಬೀಸ್ರಿ ಒಳಗಡೆ ಗ್ರೌಂಡ್ಗೆ ಅಂತ. ಸರಿನಾ? ನಾನು ಹೇಳ್ತಾ ಇರೋದಿಲ್ಲ, ಅವರು ಹೇಳಿದ್ದಾರೆ ಎಲ್ಲವೂ ಸಹ ಮಾತನ್ನು. ಯಾರು? ಸುನಿಲ್ ಛೇತ್ರಿ ಅವರು. ಆ್ಯಂಡ್ ದೆನ್ ಡಿಯಾಗೋ ಮರಡಾನೋ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಲಿಯೋನೆಲ್ ಮೆಸ್ಸಿ, ಆ್ಯಂಡ್ ದೆನ್ ಕ್ರಿಸ್ಟಿಯಾನೋ ರೊನಾಲ್ಡೋ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಈ ಒಂದು ಆಪ್ಷನ್ ಸಿ ಅಂತ ಹೇಳ್ತೀವಿ. ಯಾರು? ಈ ಒಂದು ಲಿಯೋನೆಲ್ ಮೆಸ್ಸಿ ಅಂತ ಹೇಳ್ತೀವಿ. ಸರಿನಾ? ಸೊ ಲಿಯೋನೆಲ್ ಮೆಸ್ಸಿ ನಮ್ಮ ಇಂಡಿಯಾ ಸಲುವಾಗಿ ಏನೂ ಸಹ ಮಾಡಿಲ್ಲ, ಬಟ್ ನಾವು ಎಂಥ ಮೂರ್ಖರಿದ್ದೀವಿ ಆ್ಯಂಡ್ ದೆನ್ ಮುಟ್ಟಾಡ್ರಿದ್ದೀವಿ ಅಂತ ಇದಕ್ಕೆ ಇಲ್ಲೇ ಗೊತ್ತಾಗುತ್ತೆ. ಓಕೆ, ನಮ್ಮ ಭಾರತ ಸಲುವಾಗಿ ಎಲ್ಲವೂ ಸಹ ಅವರ ಒಂದು ಏನೇನಿದಾವಲ್ಲ, ಏನೇನು ಕೊಡಬೇಕಾಗಿತ್ತಲ್ವ ಆ ಒಂದು ಕ್ರೀಡೆಗೆ ಎಲ್ಲವನ್ನೂ ಸಹ ಕೊಟ್ಟು ಒಂದು ಕ್ರೀಡೆಗೆ ಜೀವನ ತುಂಬಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಸುನಿಲ್ ಛೇತ್ರಿ. ಅವರಿಗೆ ಕಿಮ್ಮತ್ತೇ ಇಲ್ಲ. ಬಟ್ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಓಕೆ ಅವರು ಸಾಧನೆ ಮಾಡಿದ್ದಾರೆ, ಬಟ್ ಅವ್ರ ದೇಶ ಸಲುವಾಗಿ ಸಾಧನೆ ಮಾಡಿದ್ದಾರೆ. ಅವರು ಒಂದು ಸೆಲ್ಫ್ಗಾಗಿ ಸಾಧನೆ ಮಾಡಿದ್ದಾರೆ. ಯಾರು? ಈ ಒಂದು ಲಿಯೋನೆಲ್ ಮೆಸ್ಸಿ ಅವರು. ಸರಿನಾ? ಅವ್ರ ದೇಶ ಅವರಿಗೆ ಕ್ರೆಡಿಟ್ ಕೊಟ್ಟರೆ ಓಕೆ, ನಾವು ಅವ್ರಿಗೆ ಇಷ್ಟಪಟ್ಟರೆ ಓಕೆ, ಬಟ್ ಇವ್ರನ್ನ ಕರ್ಕೊಂಡು ಬಂದು ಇವರಿಗೆ ಅಷ್ಟು ಮರ್ಯಾದೆ ಕೊಟ್ಟು ಇಲ್ಲಿ ಇರೋರನ್ನ ಕಿಮ್ಮತ್ತು ತೆಗೆದ್ರೆ ಹೇಗೆ ಅಲ್ವಾ? ಸೊ ಇದು ನಮ್ಮ ಸೋ ಕಾಲ್ಡ್ ಇಂಡಿಯಾ ಅಲ್ವಾ? ಇದನ್ನು ಸಹ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಎಷ್ಟು ಅಂತಂದರೆ 70 ಅಡಿ ಪ್ರತಿಮೆಯನ್ನು ಮಾಡಿದ್ದಾರೆ. ಓಕೆ, ಇದು ಸಹ ಗೊತ್ತಿರೋ ಕೇಳ್ಬೋದು ನಿಮ್ಗೆ. ಯಾವುದು? ಈ ಒಂದು ಸಾಲ್ಟ್ ಲೇಕ್ ಸ್ಟೇಡಿಯಂ ಅಂತ ಹೇಳ್ತೀವಿ. ಯಾವುದು? ಸಾಲ್ಟ್ ಲೇಕ್ ಸ್ಟೇಡಿಯಮಲ್ಲಿ ಇದನ್ನು ಮಾಡಿದ್ದಾರೆ. ಓಕೆ, ಸೊ ಅದು ಹೇಳೋಕ್ಕೆ ಕೆಲವೊಂದು ರೀತಿ ಹೇಳೋದಾದರೆ ಆಕ್ರೋಶ ಆಗುತ್ತೆ, ಕೆಲವೊಂದು ಸರಿ ದುಃಖ ಆಗುತ್ತೆ. ಮೀನ್ಸ್ ಇಲ್ಲ ಅಂತಂದರೆ ಒಂದೊಂದು ಸರಿ ನಗು ಬರುತ್ತೆ. ಓಕೆ, ನಕ್ ಬಿಡ್ಬೇಕು, ಸುಮ್ಮನೆ ಆಗಿಬಿಡ್ಬೇಕು, ಯಾಕಂದರೆ ದಿಸ್ ಈಸ್ ಇಂಡಿಯಾ ಅಲ್ವಾ? ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಟೈಮ್ ಮ್ಯಾಗಝಿನ್ 2025 ವರ್ಷದ ವ್ಯಕ್ತಿಗಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ದೇನೆ. ಸರ್ ಯಾರನ್ನು ಆಯ್ಕೆ ಮಾಡಲಾಗಿದೆ ಇದರಲ್ಲಿ? ಸೊ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ರೆ AI ವಾಸ್ತುಶಿಲ್ಪಿಗಳನ್ನು ಇದರಲ್ಲಿ ಆಯ್ಕೆ ಮಾಡಲಾಗಿದೆ. ಸರ್ನ ಪರ್ಸನ್ ಆಫ್ ದ ಇಯರ್ ಅಂತ ಯಾವುದು ಆಯ್ಕೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಈ ಒಂದು AI ವಾಸ್ತುಶಿಲ್ಪಿಗಳನ್ನು ಆಯ್ಕೆ ಮಾಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಏಮ್ಸ್ ದೆಹಲಿಯು ಭಾರತದ ಮೊದಲ ಬ್ರೇನ್ ಸ್ಟೆಂಟ್ ಕ್ಲಿನಿಕಲ್ ಟ್ರಯಲ್ ಅನ್ನು ಯಾವ ಹೆಸರಿನಲ್ಲಿ ಆರಂಭಿಸಿದೆ ಅಂತ ಕೇಳಿದ್ದೇನೆ. ಸರ್ನ ಈ ಒಂದು ಬ್ರೇನ್ ಸ್ಟೆಂಟ್ ಕ್ಲಿನಿಕಲ್ ಟ್ರಯಲ್ ಅನ್ನು ಯಾವ ಹೆಸರಿನಲ್ಲಿ ಆರಂಭಿಸಿದೆ ಹೇಳ್ಬೋದಾ? ಯಾರು? ಈ ಒಂದು ಏಮ್ಸ್ ಅವರು ಪ್ರಾರಂಭ ಮಾಡಿದ್ದಾರೆ ಅಂತ. ಯಾವುದು? ಈ ಒಂದು ಗ್ರಾಸ್ ರೂಟ್ ಟ್ರಯಲ್ ಅಂತ ಹೇಳ್ತೀವಿ. ಯಾವುದು? ಗ್ರಾಸ್ ರೂಟ್ ಟ್ರಯಲ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 10ನೇ ಪ್ರಶ್ನೆ, ಶಕ್ತಿ ದಕ್ಷತೆ ಮತ್ತು ವಿದ್ಯುತ್ ನಿರ್ವಹಣೆಯಲ್ಲಿನ ಸಾಧನೆಗಾಗಿ ರಾಷ್ಟ್ರೀಯ ಎನರ್ಜಿ ಕನ್ಸರ್ವೇಷನ್ ಪ್ರಶಸ್ತಿಯನ್ನು ಗೆದ್ದ ರಾಜ್ಯ ಯಾವುದು ಅಂತ ಕೇಳಿದ್ದೇನೆ. ಸರ್ ಯಾವುದರಲ್ಲಿ ಈ ಒಂದು ಶಕ್ತಿ ದಕ್ಷತೆ ಮತ್ತು ವಿದ್ಯುತ್ ನಿರ್ವಹಣೆಯಲ್ಲಿ ಹೆಸರು ಮಾಡೋದಕ್ಕಾಗಿ ಯಾವ ರಾಜ್ಯ ಹೇಳ್ಬೋದಾ? ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ. ಯಾವುದು? ಮಹಾಕ್ರೈಮ್ ಯಾವ್ದು ರೀ? ಮಹಾರಾಷ್ಟ್ರ. ಯಾರ ಜೊತೆ? ಮೈಕ್ರೋಸಾಫ್ಟ್. ನೆನಪಿದೆ ಅಲ್ವಾ? ಓಕೆ, ನೆನಪಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಈ ಒಂದು ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ. ಯಾವುದು? ಆಂಧ್ರ ಪ್ರದೇಶ ಏನಿದೆ ಅಲ್ವ, ವಿದ್ಯುತ್ ನಿರ್ವಹಣೆಯಲ್ಲಿ ಹಾಗೆ ಶಕ್ತಿ ದಕ್ಷತೆಯಲ್ಲಿ ಸಾಧನೆಗಾಗಿ ರಾಷ್ಟ್ರೀಯ ಎನರ್ಜಿ ಕನ್ಸರ್ವೇಷನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಸರ್ನ ಯಾವ ರಾಜ್ಯಕ್ಕೆ? ಈ ಒಂದು ಆಂಧ್ರ ಪ್ರದೇಶ ರಾಜ್ಯಕ್ಕೆ ಅಂತ ಹೇಳ್ತೀವಿ. ಯಾವುದು? ಆಂಧ್ರ ಪ್ರದೇಶ ರಾಜ್ಯ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತದ ರಾಮ್ಸರ್ ತಾಣಗಳಿಗಾಗಿ ಘೋಷಿಸಲ್ಪಟ್ಟ 2 ಹೊಸ ಜೌಗು ಪ್ರದೇಶಗಳು ಯಾವುದು ಅಂತ ಕೇಳಿದ್ದೇನೆ. ಸರ್ನ ಹೊಸದಾಗಿ ಮತ್ತೆ ಸೇರ್ಪಡೆಯಾಗಿದ್ದಾವೆ ನೋಡ್ರಿ. ಟೋಟಲಿ ಎಷ್ಟು ರಾಮ್ಸರ್ ಸೈಟ್ಗಳಾಗಿದ್ದು ಹಾಗಾದರೆ ನಮ್ಮ ಭಾರತದಲ್ಲಿ ಎಷ್ಟು? 95 ಆಗಿದ್ದಾವೆ. 93 ಇತ್ತು ಇಲ್ಲಿವರೆಗೆ. ಇವಾಗ 2 ಸೇರಿದಾವೆ, 95 ಆಗಿದ್ದಾವೆ. ಯಾವ್ದು? ಒಂದು ಸಿಲೇಸರ್ ಸರೋವರ ಅಂತ ಹೇಳ್ತೀವಿ. ಎಲ್ಲಿ ಕಂಡುಬರುತ್ತೆ? ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಆ್ಯಂಡ್ ಇನ್ನೊಂದು ಕೋಪರಾ ಜಲಾಶಯ ಅಂತ ಹೇಳ್ತೀವಿ. ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ಛತ್ತೀಸ್ಗಢದಲ್ಲಿ ಕಂಡುಬರುತ್ತೆ. ಯಾವುದು? ಕೋಪರಾ ಜಲಾಶಯ ಛತ್ತೀಸ್ಗಢದಲ್ಲಿ, ಸಿಲೇಸರ್ ಜಲಾಶಯ ಈ ಒಂದು ಸರೋವರ ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಯಾವುದು? ಸಿಲೇಸರ್ ಸರೋವರ ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಈ ಒಂದು ಚಿಲ್ಕಾ ಸರೋವರ ಎಲ್ಲಿ ಕಂಡುಬರುತ್ತೆ? ಒಡಿಶಾದಲ್ಲಿ ಕಂಡುಬರುತ್ತೆ. ಹರಿಕೆ ಸರೋವರ ಈ ಒಂದು ಪಂಜಾಬಲ್ಲಿ ಕಂಡುಬರುತ್ತೆ. ಲೋಕ್ಟಾಕಿ ಮಣಿಪುರದಲ್ಲಿ ಕಂಡುಬರುತ್ತೆ. ಊಲಾರ್ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಕಿಯಾಲಡಿಯೋ ಇದು ಕಂಡುಬರೋದು ಎಲ್ಲಿ ಅಂತಂದರೆ ನಿಮಗೆ ರಾಜಸ್ಥಾನದಲ್ಲಿ. ಆ್ಯಂಡ್ ದೆನ್ ಸುಂದರಬನ್ಸ್ ಕಂಡುಬರೋದು ನಿಮಗೆ ವೆಸ್ಟ್ ಬೆಂಗಾಲ್ಸಲ್ಲಿ ಅಂತ ಹೇಳ್ತೀವಿ. ಸರ್ ಸೊ ಎಲ್ಲವೂ ಸಹ ನೆನ್ಪಿಟ್ಕೊಳ್ಳಿ. ಬಟ್ ಇವಾಗ ರೀಸೆಂಟಾಗಿ ಆ್ಯಡ್ ಆಗಿರೋದು ಯಾವುದು ಅಂತ ಹೇಳಿದ್ರೆ ಒಂದು ಕೋಪರಾ ಜಲಾಶಯ ಛತ್ತೀಸ್ಗಢ, ಆ್ಯಂಡ್ ದೆನ್ ಸಿಲೇಸರ್ ಜಲಾಶಯ ಇದು ರಾಜಸ್ಥಾನ ಅಂತ ಹೇಳ್ತೀವಿ. ಯಾವುದು? ರಾಜಸ್ಥಾನ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 12ನೇ ಪ್ರಶ್ನೆ, 2027ರ ಜನಗಣತಿಗಾಗಿ ಕೇಂದ್ರ ಸಚಿವ ಸಂಪುಟವು ಎಷ್ಟು ಮೊತ್ತವನ್ನು ಮೀಸಲಿಡಲು ಅನುಮೋದನೆ ನೀಡಿದೆ ಅಂತ ಕೊಟ್ಟಿದ್ದಾನೆ. ಸರ್ನ ಸೆನ್ಸಸ್ಗೆ ಇಷ್ಟು ಖರ್ಚು ಮಾಡ್ತಾರೆ ಅಂತ. ಎಷ್ಟು ಖರ್ಚು ಮಾಡ್ತಾರೆ ರೀ ಸೆನ್ಸಸ್ಗೆ, ಜನಗಣತಿಗಾಗಿ? ಲೆಕ್ಕ ಹಾಕಕ್ಕೆ ಎಷ್ಟು ಖರ್ಚು ಮಾಡ್ತಿದ್ದಾರೆ ನೋಡಿ. ಎಷ್ಟು? ಈ 11,718 ಕೋಟಿ. ಭಾರತ ಬಡತನ ಹೋಗ್ಬೋದೇನೋ ಇಷ್ಟರಲ್ಲಿ. ಓಕೆ, ಸೊ ಎಷ್ಟು ಅಂದರೆ 11,718 ಕೋಟಿ. ಸೊ ಇದರಲ್ಲಿ ರಿಯಲ್ ಖರ್ಚಾಗೋದು 718 ಕೋಟಿ, 11,000 ಅವರ ಜೇಬಿಗೆ ಅಂತ ಹೇಳ್ಬೋದು. ಓಕೆ, ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಯಾವುದು? ಸೆನ್ಸಸ್ಗಾಗಿ ಕೇಂದ್ರ ಸಚಿವ ಸಂಪುಟ ಮೊತ್ತ ಎಷ್ಟು ಮೀಸಲಿಡಲಾಗಿದೆ ಅಂತ ಕೇಳಿದ್ರೆ ಈ ಒಂದು 11,718 ಕೋಟಿ ಅಂತ ಹೇಳ್ತೀವಿ. ಓಕೆ, ಏನಿಲ್ಲ ಫನ್ನಲ್ಲಿ ನೆನ್ಪಿಟ್ಕೊಳ್ರಿ, ನೆನ್ಪುಳಿತದೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್, MG ನರೇಗಾ ಯೋಜನೆಯನ್ನು ಮರುನಾಮಕರಣ ಮಾಡಿದ ಹೊಸ ಹೆಸರೇನು ಅಂತ ಕೇಳಿದ್ದೇನೆ. ಹೆಸರನ್ನ ಯಾವ ಹೆಸರಾಗಿದೆ? ಯಾವುದು? MG ನರೇಗಾ ಯೋಜನೆಯನ್ನು ಮರುನಾಮಕರಣ ಮಾಡಿದ ಹೊಸ ಹೆಸರೇನು? ಸೊ ಇದು ಜಸ್ಟ್ ನರೇಗಾ ಇತ್ತು, ಅವಾಗ MG ನರೇಗಾ ಇತ್ತು ಇವಾಗ. ಸೊ ಈಗ ಹೊಸದಾಗಿ ಒಂದು ಹೆಸರು ಇಟ್ಟಿದ್ದಾರೆ ಅಂತ. ಯಾವ ಹೆಸರು ಇಟ್ಟಿದ್ದಾರೆ ರೀ? ಯಾವ ಹೆಸರು ಇಟ್ಟಿದ್ದಾರೆ? ಯಾವುದು ಅಂತ ಕೇಳಿ ಹೇಳ್ಬೋದಾ? ಹೇಳಿ ನೋಡುವ. 10 ಸೆಕೆಂಡ್ ಟೈಮ್ ತೊಗೊಳ್ಳೋದಕ್ಕೆ. ಯಾವ್ದು ಹಾಕ್ಬೋದು? ಗ್ರಾಮೋದಯ ರೋಜ್ಗಾರ್ ಯೋಜನೆ, ಪೂಜ್ಯ ಬಾಪು ರೋಜ್ಗಾರ್ ಯೋಜನೆ, ದೀನ್ ದಯಾಳ್ ರೋಜ್ಗಾರ್ ಯೋಜನೆ, ಕಿಸಾನ್ ಕಲ್ಯಾಣ ಯೋಜನೆ ಅಂತ. ಯಾವುದು ಆನ್ಸರ್ ಮಾಡಿದ್ರೆ? ಕರೆಕ್ಟ್ ಮಾಡಿದ್ರೆ ಆಪ್ಷನ್ ಎ ಪೂಜ್ಯ ಬಾಪು ರೋಜ್ಗಾರ್ ಯೋಜನೆ. ಓಕೆ, ಸೊ ದಿಸ್ ಈಸ್ ದ ಹೇಗೆ ಅಂತ ಒಂದು ರೀತಿ ಹ್ಯಾಮರ್ ಕ್ವಶನ್ ಅಂತ ಹೇಳ್ಬೋದು. ಇದಕ್ಕೆ ಫಿಕ್ಸ್ ಬಂದೇ ಬರುತ್ತೆ ನೋಡಿ. ಇದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದಕ್ಕೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲಂತಂದರೆ ಬರ್ಕೊಳ್ಳಿ ಇದನ್ನು.
ನರೇಗಾ ಯೋಜನೆಯನ್ನು ಮರುನಾಮಕರಣ ಮಾಡಿದ ಹೊಸ ಹೆಸರೇನು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಪೂಜ್ಯ ಬಾಪು ರೋಜ್ಗಾರ್ ಯೋಜನೆ ಅಂತ. ಈ ನರೇಗಾ ಕಾಯ್ದೆ ಬಂದಿರೋದು 2005ರಲ್ಲಿ, ಆ್ಯಂಡ್ ದೆನ್ ನರೇಗಾ ಬಂದಿರೋದು ಯಾವಾಗ ಅಂತ ಕೇಳಿದ್ರೆ 2006ರಲ್ಲಿ, ಆ್ಯಂಡ್ ದೆನ್ ಈ ಒಂದು ನರೇಗಾ ಹೋಗಿ ನರೇಗಾ ಆಗಿರೋದು ಯಾವಾಗ ಅಂತ ಕೇಳಿದ್ರೆ 2009ರಲ್ಲಿ, ಆ್ಯಂಡ್ ನೆಕ್ಸ್ಟ್ ಈ ನರೇಗಾ ಹೋಗಿ ಪೂಜ್ಯ ಬಾಪು ರೋಜ್ಗಾರ್ ಯೋಜನೆ ಆಗಿರೋದು ಯಾವಾಗ ಅಂತ ಕೇಳಿದ್ರೆ 2025ರಲ್ಲಿ ನೋಡಿ. ಓಕೆ, 4 ಸಹ ನೆನ್ಪಿಟ್ಕೊಳ್ಳಿ. 4ರ ಮೇಲೆ ನಿಮಗೆ ಯಾವುದಾದ್ರೂ ಒಂದು ವರ್ಷ ಕೇಳ್ತಾನೆ. ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆ, ಹ್ಯಾಮರ್ ಕ್ವಶನ್ ಅಂತ ಹೇಳ್ಬೋದು ಇದಕ್ಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ನರೇಗಾ ಯೋಜನೆಯಡಿಯಲ್ಲಿ ಏನು ಈಗ ಪೂಜ್ಯ ಬಾಪು ರೋಜ್ಗಾರ್ ಯೋಜನೆಯಲ್ಲಿ ಖಾತ್ರಿಪಡಿಸಿದ ಉದ್ಯೋಗ ದಿನಗಳ ಸಂಖ್ಯೆಯನ್ನು ಎಷ್ಟು ದಿನಗಳಿಗೆ ಹೆಚ್ಚಿಸಲಾಗಿದೆ ಅಂತ. ಮೊದಲು 100 ದಿನ ಐತ್ರಿ, 100 ದಿನ ಕೆಲಸ ಕೊಡ್ತೀನಿ, 365 ದಿನದಲ್ಲಿ 100 ದಿನ ನಿನ್ನ ಕೆಲಸ ಕೊಡ್ತೀನಿ ಅಂತ ಹೇಳಿದರು. ಇವಾಗ ಎಷ್ಟು ಮಾಡಿದ್ದಾರೆ ಇದನ್ನು? ಇಂಪಾರ್ಟೆಂಟ್ ರೀ ಇದು. ಓಕೆ, ನೀವು ನಂಬಿ ಬಿಡಿ, ಇದು ಇಂಪಾರ್ಟೆಂಟ್ ಸರ್. ಇದು ಜಸ್ಟ್ RRBಗೆ ಅಂತ ಹೇಳೋರಿಗೆ ಪ್ಲೀಸ್ ಕ್ಲಾಸ್ ಬಿಟ್ಟು ಹೊರಟೋಗ್ಬಿಡಿ. ಓಕೆ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಎಲ್ಲ ಎಕ್ಸಾಮ್ಗಳಿಗೂ ಸಹ ಬಂದೇ ಬರುತ್ತೆ. ಓಕೆ, ಸೊ ನೀವು ಬೇಕಾದರೆ ಇದನ್ನು ಬರೆದು ಇಟ್ಕೊಳ್ಳಿಲ್ಲ ಅಂದರೆ ನಾನು ವಾಯ್ಸನ್ನು ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಳ್ಳಿ ಇವಾಗ. ಅವಾಗ ಬರಲಿಲ್ಲ ಅಂದರೆ ಹೇಳ್ತೀನಿ ನಿಮಗೆ. ಓಕೆ, ಇಲ್ಲ ಅಂದರೆ ನಾನು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಗೆ ಅವಾಗ ಬಂದಾಗ ನಾನು ಇದನ್ನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಓಕೆ, ಎಷ್ಟು ದಿನಗಳಿಗೆ? 100ರಿಂದ 110 ದಿನಗಳು, 100ರಿಂದ 125 ದಿನಗಳು, 100ರಿಂದ 150 ದಿನಗಳು, ಆ್ಯಂಡ್ ದೆನ್ 125ರಿಂದ 150 ದಿನಗಳು ಅಂತ ಕೊಟ್ಟಿದ್ದಾನೆ ಸರ್. ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 100ರಿಂದ 125 ದಿನಗಳ ಹೆಚ್ಚಿಗೆ ಮಾಡಲಾಗಿದೆ. ಯಾವ ಒಂದು ಯೋಜನೆ ಅಡಿಯಲ್ಲಿ ಅಂದರೆ ಈ ಒಂದು ಪೂಜ್ಯ ಬಾಪು ರೋಜ್ಗಾರ್ ಯೋಜನೆ ಅಡಿಯಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸೌರಶಕ್ತಿಯಿಂದ ಕಾರ್ಯನಿರ್ವಹಿಸುವ ಬಾಹ್ಯಾಕಾಶ ಡೇಟಾ ಸೆಂಟರ್ಗಳನ್ನು ಅಭಿವೃದ್ಧಿಪಡಿಸಿದ ಗೂಗಲ್ನ ಯೋಜನೆ ಹೆಸರೇನು ಅಂತ ಕೇಳಿದ್ದೇನೆ ಸರ್. ಯಾವ ಒಂದು ಯೋಜನೆ ಆಗಿದೆ ಈ ಒಂದು ಗೂಗಲ್ದು? ಸೊ ಯಾವ ಯೋಜನೆ ಆಗಿದೆ ಅಂತ ಹೇಳ್ಬೋದಾ? ಯಾವುದು? ಈ ಆಪ್ಷನ್ ಬಿ ಪ್ರಾಜೆಕ್ಟ್ ಸನ್ ಕ್ಯಾಚರ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಪ್ರಾಜೆಕ್ಟ್ ಸನ್ ಕ್ಯಾಚರ್ ಏನಿದೆ ಅಲ್ವಾ, ಗೂಗಲ್ ಸ್ಥಾಪನೆ ಮಾಡಿರ್ತಕ್ಕಂತಹ ಒಂದು ಯೋಜನೆ ಆಗಿದೆ ಸರಿನಾ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕೋಲ್ ಸೇತು ನೀತಿಯು ಯಾವುದಕ್ಕೆ ಹೊಸ ಹರಾಜು ವಿಂಡೋವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಅಂತ ಕೇಳಿದ್ದಾನೆ ಸರಿನಾ. ಯಾವುದು? ಕೋಲ್ ಸೇತು ಯಾವುದಕ್ಕೆ? ರಸ್ತೆ ನಿರ್ಮಾಣ. ಓಕೆ, ಅಲ್ಲ ಕೋಲ್ ಅಂತಂದರೆ ಕಲ್ಲಿದ್ದಲು ಅಂತ ಹೇಳ್ತೀವಿ, ಸಿಂಪಲ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಅಂಚೆ ಇಲಾಖೆಯು ಇಂಡಿಯಾ ಪೋಸ್ಟ್ ಸಹಯೋಗದ ಮೂಲಕ ಹಣಕಾಸು ಒಳಗೊಳ್ಳುವಿಕೆ ಹೆಚ್ಚು ಪ್ರಯೋಜನಗಳ ಪಡೆಯುವ ಪ್ರದೇಶಗಳು ಯಾವುದು ಅಂತ ಕೇಳಿದ್ದೇನೆ ಸರ್. ಯಾವುದು? ಈ ಒಂದು ಅರೆನಗರ ಪ್ರದೇಶಗಳು ಅಂತ ಹೇಳ್ತೀವಿ ಸರ್. ಇದು ಫಸ್ಟ್ ಕ್ವಶನ್ ನೋಡಿಲ್ವಾ ನಾವು? ಅದನ್ನೇ ಇದು. ಆ್ಯಂಡ್ ದೆನ್ ನೆಕ್ಸ್ಟ್, ಮಹಾರಾಷ್ಟ್ರ ಸರ್ಕಾರವು ಮೈ ಕ್ರೈಮ್ಸ್ ಅನ್ನು ಯಾವ ಒಂದು ಸಂಸ್ಥೆಯ ಜೊತೆಗೆ ಪ್ರಾರಂಭ ಮಾಡಿದೆ? ಇದನ್ನು ಮೈಕ್ರೋಸಾಫ್ಟ್. ಅದನ್ನು ಆವಾಗಲಿಂದ ಹೇಳ್ತಾ ಇದ್ದೀನಿ ನಿಮಗೆ, ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ 19ನೇ ಪ್ರಶ್ನೆ, ವಿಶ್ವ ಅಸಮಾನತೆ ವರದಿ 2026ರ ಯಾವ ಪ್ರಮುಖ ಆರ್ಥಿಕ ಸಮಸ್ಯೆಯನ್ನು ಎತ್ತಿ ತೋರಿಸುತ್ತದೆ ಅಂತ ಕೊಟ್ಟಿದ್ದಾನೆ ಸರ್. ಯಾವುದು? ವಿಶ್ವ ಅಸಮಾನತೆ ವರದಿಯ ಪ್ರಕಾರ ಯಾವುದು? ಹಣದುಬ್ಬರ, ಆದಾಯ ಅಸಮಾನತೆ, ನಿರುದ್ಯೋಗ ಮತ್ತು ಆರ್ಥಿಕ ಹಿಂಜರಿತೆ. ಏನಿಲ್ಲ, ಆದಾಯ ಅಸಮಾನತೆ. ಯಾಕೆ ಅಂತಂದರೆ 10% ಜನ 56% ಆದಾಯವನ್ನು ಅವರು ಊಟ ಮಾಡ್ತಾ ಇದ್ದಾರೆ. ರಿಮೇನಿಂಗ್ 90% ಜನ ಏನಿದ್ದಾರಲ್ಲ ಜಸ್ಟ್ 42 ಊಟ ಮಾಡ್ತಿದ್ದಾರೆ ಅವರು. ಓಕೆ, ಸೊ ಅದಕ್ಕೆ ಆದಾಯ ಅಸಮಾನತೆಯನ್ನು ತೋರಿಸ್ತಾ ಇದೆ ಅದು. ಆ್ಯಂಡ್ ದೆನ್ 20ನೇ ಪ್ರಶ್ನೆ, ಓಕೆ, ಇದು ನಿಮಗೆ ಹೋಮ್ವರ್ಕ್. ಯಾವುದು? ಕೋಪ್ರಾ ಜಲಾಶಯ ರಾಮ್ಸರ್ ತಾಣವು ಯಾವ ರಾಜ್ಯದಲ್ಲಿದೆ? ರಾಜಸ್ಥಾನದ ರಾಜ್ಯದಲ್ಲಿದೆಯಾ, ಅಥವಾ ಒಡಿಶಾದಲ್ಲ, ಅಥವಾ ಛತ್ತೀಸ್ಗಢದಲ್ಲ, ಅಥವಾ ಮಧ್ಯಪ್ರದೇಶದಲ್ಲ ಸರ್ನಾ. ಸೊ ಇದನ್ನು ಹೋಮ್ವರ್ಕ್ ಆಗಿ ತೊಗೊಳ್ಳಿ, ಇದನ್ನು ನೀವು ಆನ್ಸರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.